ಒಂದು 4 ಲಕ್ಷದ 60,000 ಮಾಡ್ಕೊಡ್ತೀನಿ. ಇದು 4,75 ಮಾಡ್ಕೊಡ್ತೀನಿ. ಸೊ ಯಾವ್ದನ್ನ ನೋಡಿ 2 ಸಿಟಿ ಇದೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಯಾವ್ದನ್ನ ಕಡಿಮೆ ಆಗುತ್ತೆ. ಓಕೆ 2 ಲಕ್ಷದ 85,000 ಕೊಡ್ತೀನಿ ನೋಡಿ. ಸೊ ನೋಡಿ ಒಳ್ಳೆ ಪ್ರೈಸ್ ಅಲ್ಲಿ ಶಿಫ್ಟ್ ಡೀಸರ್ ಮ್ಯಾಗ್ವಿಲ್ ಅಲ್ಲಿ ಇದೆ. ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲ ತರ ಫೀಚರ್ಸ್ ಬರುತ್ತೆ. ಸೊ ಮುಂದೆ ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ಕಡಿಮೆ ಆಗ್ಬೋದು ಸರ್. ಇನ್ನು ಮುಂದೆ ಕಡಿಮೆ ಆಗುತ್ತಲ್ಲ ಸರ್? ಬರ್ಲಿ ಸರ್, ಆನ್ ಟೇಬಲ್ ಬರ್ಲಿ, ಇನ್ನೂ ಒಂದು 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸಬ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಓಕೆ ನೋಡಿ ಎಲ್ಲ ರಿಪೇರ್ ಎಲ್ಲ ಹಾಕ್ಬಿಡೋರೆ. ಇದು 3,60,000 ಫೈನಲ್ ಆಗುತ್ತೆ ನೋಡಿ. 3,60,000 ವಿತ್ ಮಾಡಿಫೈ. ಹೌದು ಅದು ಸರ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಸರ್. 60,000 ಕೊಡ್ತೀನಿ ನೋಡಿ ಫೈನಲ್. 60,000. 2020 ಮಾಡಲು ಈ ಗಾಡಿ ಬಂದ್ಬಿಟ್ಟು ಬರೀ 45,000 ಕೊಡ್ತೀನಿ. ಬರೀ 45,000ಕ್ಕೆ 45,000ಗೆ 2 ಲಕ್ಷಕ್ಕೆ ಫೈನಲ್. 2 ಲಕ್ಷಕ್ಕೆ ಕೊಡ್ತೀನಿ ಸರ್. ಸರ್ ಫೈನಲ್ ಏನು ಆಗುತ್ತೆ ಸರ್? ಇಲ್ಲ ಸರ್, ಅದೇನೆ ತುಂಬಾ ಕಡಿಮೆ. 2 ಲಕ್ಷ ಚಾಲೆಂಜಿಂಗ್ ಪ್ರೈಸ್ ಇದೆ, ಅದ್ರಲ್ಲೇ ಕೊಡ್ತೀನಿ. ಒಂದು ಯಾವುದೇ ಆಫೀಸ್ ಕಮಿಷನ್, RTO ಟ್ರಾನ್ಸ್ಫರ್ ಯಾವ್ದು ಇಲ್ಲ, ಎಲ್ಲ ಫ್ರೀ ಆಗಿ ನಡೀತಾ ಇದೆ. ಇದು ಅಂತೂ ಮೇನ್ ತಿಳ್ಕೊಂಬೇಡಿ. ಇವ್ರ ಹತ್ರ ಯಾವಾಗ ಬಂದ್ರು ನೀವು ಅಷ್ಟೇ ಏನೇ ಚಾರ್ಜಸ್ ಇದೆ, ಯಾವ ಹಿಡನ್ ಚಾರ್ಜಸ್ ಇರೋ ಅದು 2.5 ಹೇಳಿದ್ರಲ್ಲ. ಹೌದು, ಅದು 2.5 ಇದನ್ನ 4 ಹೇಳ್ತಿದ್ದಾರೆ. ಸೊ ಯಾವ್ದ್ರಲ್ಲಾದ್ರೂ ನೆಗೋಷಿಯಬಲ್ ಇರುತ್ತೆ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಬಟ್ ಆಲ್ಮೋಸ್ಟ್ ಇನೋವಾ ನೋಡ್ತೀನಿ ಅನ್ನೋರು ಯಾರು ಇದ್ರನ್ನ ಅವ್ರು ತುಂಬಾ ಜನ ಕೇಳ್ತಿರಲ್ಲ, ಅವ್ರಿಗೆ ಬೆಸ್ಟ್ ಅನ್ಬೋದು. ಆಪ್ಷನ್ ಚೆನ್ನಾಗಿದೆ ಪ್ರೈಸ್ ಅಲ್ಲಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. 45,000 ಕೊಡ್ತೀನಿ ನೋಡಿ. 45,000 ಬರೀ 45,000 ಕೊಡ್ತೀನಿ. ಸರ್ ಇನ್ನೊಂದು ಮಾಡಲ್ ಓನರ್ 2015 ಮಾಡಲ್ ಸಿಂಗಲ್ ಓನರ್ ಸಿಗತ್ತೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಫ್ರೀ ಆಗಿ ಸಿಗತ್ತೆ. 1,10,000 ಫೈನಲ್ ಕೊಡ್ತೀನಿ ನೋಡಿ. 1,10,000ಕ್ಕೆ ಹೌದು ಸರ್. ನಮ್ಮ ಹತ್ರ ಬರೀ 8 ಲಕ್ಷಕ್ಕೆ ಕ್ರೆಡಾ ಸಿಗುತ್ತೆ. 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಮತ್ತೊಂದ್ಸರಿ ಇವತ್ತು ಶ್ರೀ ವೆಂಕಟೇಶ್ವರ ಕಾರ್ಸ್ ಬಂದಿದ್ದೀನಿ. ಏನಕ್ಕಂದ್ರೆ ಅವ್ರು ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ. ಹಾಗೇನೆ ಎಲ್ಲ ತರ ಸ್ಟಾಕ್ ಎಲ್ಲ ಚೇಂಜ್ ತರಿಸಿದ್ದಾರೆ. ಹೊಸ ಪ್ಲೇಸ್ ಎಲ್ಲ ಕಂಪ್ಲೀಟ್ ಆಗಿ ಸರ್ ನ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಫಸ್ಟ್ ಕಂಗ್ರಾಚುಲೇಷನ್ ಸರ್ ಹೊಸ ಶೋರೂಮ್ ಗೆ. ಓಕೆ ಸರ್, ಮತ್ತೊಂದ್ಸರಿ ಇದು ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ, ಹಾಗೇನೆ ಶೋರೂಮ್ ಹೆಸರು ಹೇಳಿ. ಇವಾಗ ನಮ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿಲ್ ಬರುತ್ತೆ. ಮೂಡ್ಲುಪಾಳ್ಯ ಮೇನ್ ರೋಡ್ ನಾಗರಬಾವಿಲ್ ಸಿಗುತ್ತೆ ಸರ್ ನಿಮಗೆ. ಸೊ ಶ್ರೀ ವೆಂಕಟೇಶ್ವರ ಕಾರ್ಸ್ ಅಂತ ಸರ್. ಓಕೆ ಸರ್, ಸ್ಟಾಕ್ ಎಷ್ಟಿದೆ ಸರ್ ಇವಾಗ? ಸರ್ ಇವಾಗ ಸ್ಟಾಕ್ ಒಂದು 40 ರಿಂದ 45 ವೆಹಿಕಲ್ ಸ್ಟಾಕ್ ಇದೆ. ಓಕೆ ಸರ್, ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಇವತ್ತು ಪ್ರೆಸೆಂಟ್ ಪ್ರೈಸ್ ಬಂದ್ಬಿಟ್ಟು ಒಂದು 50,000 ದಿಂದನೂ ಗಾಡಿಗಳಿದೆ. 50,000ದಿಂದ? ಹೌದು ಸರ್. ಓಕೆ, ನಾನು ಇವಾಗ ಹೈಲೈಟ್ಸ್ ಅಲ್ಲಿ ನೋಡಿರ್ತೀರ ಅನ್ಕೊಂತೀನಿ. ಸೊ ನಾನು ಹೇಳ್ತೀನಿ ನೋಡಿ, ಇನೋವಾ ಎಲ್ಲ ನಿಮ್ಗೆ 2 ಲಕ್ಷ 2.5 ಲಕ್ಷ ಶಿಫ್ಟ್ ಬೆಲೆ ಎಲ್ಲ ಕೊಡ್ತಾರೆ. ಹಾಗೆ ಬೈಕ್ ಕೂಡ ಇದೆ ಇವ್ರ ಹತ್ರ. ಈ ಸರಿ ತುಂಬಾನೇ ಸ್ಟಾಕ್ ಎಲ್ಲ, ಆಮೇಲೆ ಡಿಫ್ರೆಂಟ್ ಪ್ರೈಸ್, ನಿಮ್ಗೆ ಒಳ್ಳೆ ಪ್ರೈಸ್ ಎಲ್ಲ ಕಾರ್ಗಳು ಕೊಡ್ತಿದ್ರು ಅನ್ಬೋದು. ಸರ್ ಲೋನ್ ಬಗ್ಗೆ ಸರ್? ಸರ್ ಲೋನ್ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ 2012 ಮೇಲೆ ಎಲ್ಲಾ ಮಾಡಲ್ ಲೋನ್ ಮಾಡ್ಕೊಡ್ತೀನಿ. ಅದು ಆಲ್ ಓವರ್ ಕರ್ನಾಟಕ ಲೋನ್ ಇದೆ. ಮತ್ತೊಂದು ಯಾವುದೇ ಆಫೀಸ್ ಕಮಿಷನ್, RTO ಟ್ರಾನ್ಸ್ಫರ್ ಯಾವ್ದು ಇಲ್ಲ, ಎಲ್ಲ ಫ್ರೀ ಆಗಿ ನಡೀತಾ ಇದೆ. ಇದು ಅಂತೂ ಮೇನ್ ತಿಳ್ಕೊಂಬೇಡಿ. ಇವ್ರ ಹತ್ರ ಯಾವಾಗ ಬಂದ್ರು ನೀವು ಅಷ್ಟೇ ಏನೇ ಚಾರ್ಜಸ್ ಇದೆ, ಯಾವ ಹಿಡನ್ ಚಾರ್ಜಸ್ ಇರಲ್ಲ. ಏನ್ ನೀವು ಗಾಡಿ ತಗೊಂಡ್ರೆ ಅದೇ ಪ್ರೈಸ್ ಫೈನಲ್ ಆಗಿರುತ್ತೆ. ಇವಾಗ ಹೊಸ ಆಫೀಸ್ ಓಪನ್ ಆಗಿರೋದ್ರಿಂದ ಯಾವುದೇ ಕಮಿಷನ್ ಇರಲ್ಲ, ಯಾವುದೇ RTO ಚಾರ್ಜಸ್ ಇರಲ್ಲ. ಮತ್ತೊಂದು ಎಲ್ಲಾ ಗಾಡಿನೂ ಬಂಪರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ನೀವು 4 ಕಡೆ ಎನ್ಕ್ವೈರಿ ಮಾಡ್ಕೊಂಡೇ ಬರ್ಬೋದು. ನಮ್ ರೇಟಲ್ಲಿ ಯಾರು ಕೊಡಲ್ಲ, ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಕೊಡೋದೇ ತುಂಬಾ ಕಡಿಮೆಲಿ. ಸೊ ಈ ಸಲ ಎಲ್ಲಾ ಲೋ ಬಜೆಟ್, ಹೈ ಮಾಡೆಲ್ ಎಲ್ಲಾ ಗಾಡಿಗಳು ಇದೆ. ಆರಾಮಾಗಿ ನೋಡಿ ಕಸ್ಟಮರ್ ಬಂದು ಚೆಕ್ ಮಾಡಿ ತಗೋಬಹುದು. ಸೊ ಅವ್ರು ಹೇಳ್ದಂಗೆ ಯಾವಾಗ್ಲೂ ಅವ್ರ ಹತ್ರ ನಾನು ಎಷ್ಟು ಸರಿ ವಿಡಿಯೋ ಮಾಡಿದ್ದೀನಿ, ಯಾವಾಗ್ಲೂ ಅವ್ರ ಹತ್ರ ಪ್ರೈಸಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಕಸ್ಟಮರ್ ಸ್ಯಾಟಿಸ್ಫೈ ಆಗೋ ಥರ ಪ್ರೈಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಯೂಸ್ ಕಾರ್ಸ್ ಆಮೇಲೆ ಬೈಕ್ಸ್ ನೋಡ್ತಾ ಇದ್ದೀರಾ, ಸೊ ಬಂದ್ಬಿಟ್ಟು ಈ ಶೋರೂಮ್ನ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ. ಸೊ ವಿಡಿಯೋನ ಶುರು ಮಾಡೋಣ ಸರ್. ಸರಿ ಸರ್, ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಯಾವ ಕಾರ್ಸ್ ಬೈಕ್ಸ್ ಇದೆ ಅಂತ ನೋಡೋಣ. ಹೊಸ ಶೋರೂಮ್ ಅಲ್ಲಿ ಹೊಸ ಕಾರು ಫಸ್ಟ್ ಯಾವ ಸರ್ ಇವಾಗ? ಸರ್ ನೋಡ್ಬೋದು, 2 ಹೋಂಡಾ ಸಿಟಿಗಳಿದೆ. 2 ಡೀಸೆಲ್ ಗಾಡಿ, 24 ಮೈಲೇಜ್ ಬರೋ ಗಾಡಿಗಳು. ವೈಟ್ ಕಲರ್ ಇದೆ, ಇನ್ನೊಂದು ಈ ಕಲರ್ ಇದೆ. ಇದು 2014 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಬ್ರಾಂಡೆಡ್ ಸೀಟ್ ಕವರ್ಸ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಇರೋ ಗಾಡಿ. ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. 4,60,000 ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ 4 ಲಕ್ಷ ಲೋನೇ ಆಗೋ ಗಾಡಿ. 4,60,000 ಮಾಡ್ಕೊಡ್ತೀನಿ. ಸೊ ಲೋನ್ ಕೂಡ ಆಗುತ್ತೆ? ಲೋನ್ ಸಮೇತ ಆಗುತ್ತೆ. ಸರ್ ಎಷ್ಟು ಲೋನ್ ಆಗ್ಬೋದು ಸರ್? 4 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಒಂದು 60,000 ಮಾಡ್ಕೊಡಿ ಸಾಕಾ? ಓಕೆ ಓಕೆ ಸರ್. ಹಾಗೆ ವೈಟ್ ಸರ್? ಸರ್ ಇದು ಬಂದ್ಬಿಟ್ಟು ಇದು 2014 ಮಾಡಲ್, ಸಿಂಗಲ್ ಓನರ್. ಇದನ್ನು ಅಷ್ಟೇ, ಲೋನ್ ಬೇಕು ಅಂದ್ರೆ 4 ಲೋನ್ ಆಗುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಎಕ್ಸ್ಟೀರಿಯರ್ ಎಲ್ಲ ಓಕೆ ಓಕೆ ಸರ್. ಇದರ ಫೀಚರ್ಸ್ ಅಂದ್ರೆ? ಸರ್ ಫೀಚರ್ ಬಂದ್ಬಿಟ್ಟು ಇದು ಕಮ್ಯುನಿಕೇಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. ಓಕೆ. ಈ ಗಾಡಿಯ ಪ್ರೈಸ್ 4,75,000 ಮಾಡ್ಕೊಡ್ತೀನಿ. 4,75,000 ಮಾಡ್ಕೊಡ್ತೀನಿ ನೋಡಿ. ಸೊ ಯಾವ್ದಾದ್ರು ಕಡಿಮೆ ಆಗುತ್ತಲ್ಲ ಸರ್? ಬರ್ಲಿ ಸರ್, ಮಾಡೋಣ. ಸರ್ ಇದಕ್ಕೆ ಲೋನ್ ಆರಾಮಾಗಿದೆ, 4 ಲೋನೇ ಆಗತ್ತೆ. ಓಕೆ ಓಕೆ ಸರ್. ಇದು ಒಂದು 4,60,000 ಮಾಡ್ಕೊಡ್ತೀನಿ. ಇದು 4,75,000 ಮಾಡ್ಕೊಡ್ತೀನಿ. ಸೊ ಯಾವ್ದನ್ನ ನೋಡಿ 2 ಸಿಟಿ ಇದೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ, ಯಾವ್ದನ್ನ ಕಡಿಮೆ ಆಗುತ್ತೆ. ಹೌದು ಸರ್. ಹಂಗೆ ಶಿಫ್ಟ್ ಡೀಸರ್ ಸರ್? ಸ್ವಿಫ್ಟ್ ಡಿಸೈರ್ 2011 ಮಾಡಲ್, ZXi ಟಾಪ್ ಎಂಡ್, ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬರೀ 2,85,000 ಕೊಡ್ತೀನಿ ನೋಡಿ. 2,85,000 ಸಿಂಗಲ್ ಓನರ್ ವೆಹಿಕಲ್, ZXi ಟಾಪ್ ಎಂಡ್ ಕೊಡ್ತಾ ಇದೀನಿ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಡ್ಯೂಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಮ್ಯಾಗ್ವಿಲ್ ಎಲ್ಲ ಇದೆಲ್ಲ ಸರ್? ಸರ್ ಟಾಪ್ ಎಂಡ್ ಅಲ್ವಾ, ಎಲ್ಲ ಬರುತ್ತೆ. 2,85,000 ಕೊಡ್ತೀನಿ ನೋಡಿ. ಸೊ ನೋಡಿ ಒಳ್ಳೆ ಪ್ರೈಸ್ ಅಲ್ಲಿ ಶಿಫ್ಟ್ ಡೀಸರ್ ಮ್ಯಾಗ್ವಿಲ್ ಎಲ್ಲ ಇದೆ. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಎಲ್ಲ ತರ ಫೀಚರ್ಸ್ ಬರುತ್ತೆ.
ಸೊ ಮುಂದೆ ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ಕಡಿಮೆ ಆಗ್ಬೋದು ಸರ್. ಇನ್ನು ಮುಂದೆ ಕಡಿಮೆ ಆಗತ್ತಲ್ಲ ಸರ್? ಬರ್ಲಿ ಸರ್, ಆನ್ ಟೇಬಲ್ ಬರ್ಲಿ, ಇನ್ನೂ ಒಂದು 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಟಿವಾ ಇದೆ 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಕೂಡ ಇದು ಶೋರೂಮ್ ಹಿಸ್ಟ್ರಿ ಇರುವಂತದ್ದು. 82,000 ಹೊಡಿದೆ, ಫುಲ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಫ್ಯೂಚರ್ ನಿಮಗೆ 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಸೊ ಬ್ಲೂ ಕಲರ್ ಅಲ್ಲಿ ತುಂಬಾ ನೀಟಾಗಿದೆ ವೆಹಿಕಲ್ ಅನ್ಬೋದು ಸರ್. ಪ್ರೈಸ್ ಸರ್ ಪ್ರೈಸ್ 3.5 ಲಕ್ಷ ಫೈನಲ್ ಆಗುತ್ತೆ. 3 ಲಕ್ಷ ಫೈನಲ್ ಸರ್? 3.5 ಲಕ್ಷಕ್ಕೆ ಆಗುತ್ತೆ ನೋಡಿ ಸರ್. ಲೋನ್ ಏನಾಗುತ್ತೆ? ಮಾಡ್ಕೊಡೋಣ ಬನ್ನಿ ಸರ್. ಇನೋವಾ ಕ್ರಿಸ್ಟಾ 2017 ಮಾಡಲ್, ಸಿಂಗಲ್ ಓನರ್. ಮಾರ್ಕೆಟ್ ಅಲ್ಲಿ 17 ಮಾಡಲ್ 18 ಲಕ್ಷ ಹೊಡ್ತಾ ಇದೆ. ನಮ್ಮ ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಬರೀ 16 ಲಕ್ಷಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ನೋಡಿ. ಸಿಂಗಲ್ ಓನರ್? ಹೌದು ಸರ್. ಸರ್ ಹಾಗೆ ಫೀಚರ್ಸ್ ಅಂದ್ರೆ ನಮಗೆ ಸರ್ ಡ್ಯೂಲ್ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. 1,14,000 ಶೋರೂಮ್ ಇಷ್ಟು ಇರೋ ಗಾಡಿ. ಓಕೆ ಸರ್. ಪ್ರೈಸ್ ಇನ್ನೊಂದ್ಸರಿ? 16 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 16 ಲಕ್ಷಕ್ಕೆ ಲೋನ್ ಎಷ್ಟು ಸರ್? ಲೋನ್ ಬೇಕು ಅಂದ್ರೆ ಒಂದು 14 ಲಕ್ಷ ತನಕ ಲೋನ್ ಆಗುತ್ತೆ. 14 ಲಕ್ಷ ಲೋನ್ ಆಗುತ್ತೆ? ಹೌದು. ಓಕೆ ಸರ್, ಆನ್ ಟೇಬಲ್ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಗ್ರ್ಯಾಂಡ್ ಐಟೆನ್ ಸರ್, 2013 ಮಾಡಲ್, 3rd ಓನರ್, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರೋ ಗಾಡಿ. ಓಕೆ. ಪ್ರೈಸ್ ಬರೀ 3,10,000 ಆಗುತ್ತೆ ನೋಡಿ. 3,10,000? ಹೌದು. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓಕೆ. 3,10,000 ಫೈನಲ್ ಆಗುತ್ತೆ. ಲೋನ್ ಬೇಕಂದ್ರೆ ಲೋನು ಆಗುತ್ತೆ. ಲೋನ್ ಕೂಡ ಆಗುತ್ತಲ್ಲ ಸರ್? ಹೌದು ಸರ್. ಓಕೆ ಸರ್. ಸರ್ ಕ್ರೆಟಾ 2018 ಮಾಡಲ್, SX ಟಾಪ್ ಎಂಡ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ, ಟಾಪ್ ಎಂಡ್ ವೆಹಿಕಲ್. ಕ್ರೆಟಾ 18 ಮಾಡಲ್ ಎಲ್ಲೇ ಹೋದ್ರು ಮಾರ್ಕೆಟ್ ಅಲ್ಲಿ 9 ಲಕ್ಷ ಇದೆ. ನಮ್ಮ ಹತ್ರ ಬರೀ 8 ಲಕ್ಷಕ್ಕೆ ಕ್ರೆಟಾ ಸಿಗುತ್ತೆ. 18 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್? ಹೌದು ಸರ್. ಸೊ ಪುಷ್ ಸ್ಟಾರ್ಟ್ ಎಲ್ಲ ಬರುತ್ತೆ? ಹೌದು, ಎಲ್ಲ ಬಂದ್ಬಿಡುತ್ತೆ ಟಾಪ್ ಎಂಡ್ ಅಂದ್ಮೇಲೆ. ಟಾಪ್ ಎಂಡ್ ಎಲ್ಲ ತರ ಫೀಚರ್ಸ್ ಬರ್ತವೆ. i20 ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ 2011 ಮಾಡಲ್ ಗಾಡಿ, ಫುಲ್ ಮಾಡಿಫೈ ಆಗಿರೋ ಗಾಡಿ. ಮಾಡಿಫೈ ಅಂದ್ರೆ 3rd ಓನರ್ ಅಲ್ಲ, ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಸಿಂಗಲ್ ಓನರ್? ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ನೋಡಬಹುದು. ಅದರಲ್ಲೂ ನಿಮಗೆ ಡಬಲ್ ಆಂಪ್ಲಿಫೈಯರ್, ಸಬ್ವೂಫರ್ ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ನೋಡಿ ಎಲ್ಲ ಆಂಪ್ಲಿಫೈಯರ್ ಎಲ್ಲ ಹಾಕ್ಬಿಡೋರೆ, ಆಮೇಲೆ ಊಫರ್ ಎಲ್ಲ ಇದೆ ನೋಡಬಹುದು. ಇಂಟೀರಿಯರ್ ಅಷ್ಟೇ, ಇಂಟೀರಿಯರ್ ಸಮೇತ ಮಾಡಿಫೈ ಮಾಡಿಸಿದ್ದಾರೆ. ಗಾಡಿ ಕಂಡೀಷನ್ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಓಕೆ ಸರ್. ಇದರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ರಿವರ್ಸ್ ಕ್ಯಾಮೆರಾ ಎಲ್ಲ ಬಂದ್ಬಿಡುತ್ತೆ ಸರ್. ಆಟೋ ಫೋಲ್ಡಿಂಗ್ ಮಿರರ್ ಎಲ್ಲ, ಯಾಕಂದ್ರೆ ಆಪ್ಷನಲ್ ಅಲ್ವಾ, ಎಲ್ಲ ಫೀಚರ್ ಬರುತ್ತೆ. ಒಳ್ಳೆ ಮಾಡಿಫೈ ಆಗಿದೆ ಗಾಡಿ. ಈ ಗಾಡಿಯ ಪ್ರೈಸ್ 3,60,000 ಫೈನಲ್ ಆಗುತ್ತೆ ನೋಡಿ. 3,60,000 ವಿತ್ ಮಾಡಿಫೈ? ಹೌದು ಸರ್. ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ. ನೋಡಿ ಯಾರು ನೋಡ್ತಾ ಇದ್ರೆ ಮಾಡಿಫೈ ಆಗಿರೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ. 500 W8 2012 ಮಾಡಲ್, ಓನರ್ಶಿಪ್ 3rd ಓನರ್ ಆಗಿದೆ. ಬಟ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓಕೆ. ನೋಡಬಹುದು. W8 ನಿಮಗೆ ಯಾರು ಈ ಬಜೆಟ್ ಅಲ್ಲಿ ಕೊಡಲ್ಲ, ಇವತ್ತು ಆ ಬಜೆಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಫೀಚರ್ಸ್ ಹೇಳ್ಬಿಡಿ, ಆಮೇಲೆ ಬಜೆಟ್ ಬಂದ್ಬಿಡುತ್ತೆ ಸರ್. ಫ್ಯೂಚರ್ ವೈಸ್ ನೋಡ್ತೀರಾ ಅಂದ್ರೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ಸರ್. ಸರ್ ಆಲ್ ಫೀಚರ್ಸ್ ಎಲ್ಲ ಬರುತ್ತಲ್ಲ? ಹೌದು. 6 ಏರ್ ಬ್ಯಾಗ್ ಬರಂತ ಗಾಡಿ. ಓಕೆ. 6 ಏರ್ ಬ್ಯಾಗ್? 6 ಏರ್ ಬ್ಯಾಗ್ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ಬರೀ 4,50,000 ಕೊಡ್ತೀನಿ. 4,50,000 ಫೈನಲ್ ಆಗುತ್ತೆ ಸರ್. ಫೈನಲ್ ಸರ್ ಇದು? ಫೈನಲ್ ರೇಟ್ ಅದು. ಸೊ ನೋಡಿ, ಒಂದು ಒಳ್ಳೆ ಬೆಲೆಯಲ್ಲಿ SC500 ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಎಲ್ಲ ತರ ಫೀಚರ್ಸ್ ಬರುವಂತ 4,50,000 ಕೊಡ್ತೀನಿ ಫೈನಲ್. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಸ್ವಿಫ್ಟ್ 2019 ಮಾಡಲ್, ಬರೀ ಒಂದು 15 ಮಾಡಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ. 19 ಮಾಡಲ್, ಸಿಂಗಲ್ ಓನರ್, 55,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ನೋಡಬಹುದು. ಈ ಗಾಡಿಯ ಪ್ರೈಸ್ ಬರೀ 5,55,000 ಮಾಡ್ಕೊಡ್ತೀನಿ. 5,55,000ಗೆ 19 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬಂದ್ಬಿಡುತ್ತೆ. ಓಕೆ. ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ 4. ಸರ್ ಇನ್ನೂ ಸರ್ ಪ್ರೈಸ್? ಸರ್ 5,55,000 ಕೊಡ್ತೀನಿ ನೋಡಿ ಸರ್. 19 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸರ್ ನೆಕ್ಸಾನ್ ಇದೆ 2018 ಮಾಡಲ್, ಡೀಸೆಲ್ ಗಾಡಿ, ಆಟೋಮೆಟಿಕ್ ವೆಹಿಕಲ್. ಸರ್ ಡೀಸೆಲ್ ಇದು? ಡೀಸೆಲ್ ಆಟೋಮೆಟಿಕ್ ಅಂದ್ರೆ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಇರುತ್ತೆ. ಈ ಗಾಡಿಯ ಪ್ರೈಸ್ ಬರೀ 6,25,000 ಕೊಡ್ತೀನಿ ನೋಡಿ. 6,25,000? ಹೌದು ಸರ್. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಅಂದ್ರೆ ಫೀಚರ್ಸ್ ಎಲ್ಲ ಬರುತ್ತಲ್ಲ? ಎಲ್ಲ ಬಂದ್ಬಿಡುತ್ತೆ ಸರ್. ಡ್ಯೂಲ್ ಏರ್ ಬ್ಯಾಗ್, ABS, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಫೀಚರ್. ಡೀಸೆಲ್ ಅಂದ್ರೆ 20+ ಮೈಲೇಜ್ ಬರುತ್ತಾ ಸರ್? ಆರಾಮಾಗಿ 21-22 ಮೈಲೇಜ್ ಬರುತ್ತೆ. ಆರಾಮ ಬರುತ್ತೆ. ಇನ್ನೂ ಸರ್ ಪ್ರೈಸ್ ಸರ್ ಇದು? 6,25,000 ಇದೆ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ವೋಲ್ಕ್ಸ್ವ್ಯಾಗನ್ ಜೆಟಾ ಇದೆ. 2008 ಮಾಡಲ್, FC ಎಲ್ಲ ರನ್ನಿಂಗ್ ಆಗಿದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಜೆಟಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಳ್ಳೆ ಪವರ್ಫುಲ್ ವೆಹಿಕಲ್. ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಅನ್ನೋದು ಬಿಟ್ರೆ ಗಾಡಿ ಪವರ್, ಪರ್ಫಾರ್ಮೆನ್ಸ್ ಎಲ್ಲ ಸಾಕಾಗಿರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿಯ ಪ್ರೈಸ್ ಬರೀ 2 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. 2 ಲಕ್ಷಕ್ಕೆ? 2 ಲಕ್ಷಕ್ಕೆ ಕೊಡ್ತೀನಿ ಸರ್. ಸರ್ ಫೈನಲ್ ಏನು ಆಗುತ್ತಾ ಸರ್? ಇಲ್ಲ ಸರ್, ಅದೇನೆ ತುಂಬಾ ಕಡಿಮೆ. 2 ಲಕ್ಷ ಚಾಲೆಂಜಿಂಗ್ ಪ್ರೈಸ್ ಇದೆ, ಅದ್ರಲ್ಲೇ ಕೊಡ್ತೀನಿ. ಟ್ರೈಬರ್ ಇದೆ ಈ ಸಲ 7 ಸೀಟರ್ ತುಂಬಾ ಜನ ಕೇಳ್ತಾ ಇದ್ರು, ಹಾಗಾಗಿ 3 ಇನೋವಾ ಇದೆ, ಇನೋವಾ ಕ್ರಿಸ್ಟಾ ಇದೆ, XV500 ಇದೆ, ಟ್ರೈಬರ್ ಇದೆ.
ಸರ್ ಎಲ್ಲಾ ಗಾಡಿನೂ ಇದೆ ಇವಾಗ ಯಾವ್ದಿಲ್ಲ ಅನ್ನಂಗಿಲ್ಲ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2020 ಮಾಡಲ್ ಸಿಂಗಲ್ ಓನರ್ RXT ವೇರಿಯಂಟ್ ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಈ ಗಾಡಿಯಲ್ಲಿ ಫ್ಯೂಚರ್ ವೈಸ್ ನೋಡ್ತೀರಾ ಅಂದ್ರೆ 4 ಡೋರ್ ಪವರ್ ವಿಂಡೋಸ್, ಏರ್ ಬ್ಯಾಗ್, ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. 2020 ಮಾಡಲ್ ಮಾರ್ಕೆಟ್ ಅಲ್ಲಿ 6 ಲಕ್ಷ ಕಡಿಮೆ ಯಾರು ಕೊಡಲ್ಲ, ನಾನು ಬರೀ 5.5 ಲಕ್ಷ ಕೊಡ್ತಾ ಇದೀನಿ. ಚಾಲೆಂಜಿಂಗ್ ಪ್ರೈಸ್ ಇದು. ಚಾಲೆಂಜಿಂಗ್ ಪ್ರೈಸ್ 5.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಡ್ರೈವರ್ ನೋಡಿ 7 ಸೀಟರ್ ಅಲ್ಲ ಸರ್ ಇದು? ಹೌದು ಸರ್. ಬಂದ್ಬಿಟ್ಟು ವಿಸಿಟ್ ಮಾಡಿ. ವರ್ಣ ಸರ್ ಡಿಮ್ಯಾಂಡ್ ಸರ್ ತುಂಬಾ ಜನ ಕೇಳ್ತಾರೆ ಸರ್. ವರ್ಣ ಫ್ಲೂಡಿಕ್ ಇದು 2013 ಮಾಡಲ್ 1.6 SX ಟಾಪ್ ಎಂಡ್ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲಾ ಫ್ಯೂಚರ್ ಬರುತ್ತೆ. ಅದರಲ್ಲೂ ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕ್ಸಿದೀವಿ. ಗಾಡಿ ಕಂಡೀಷನ್ ವೆಲ್ ಮೇಂಟೈನ್ಡ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ವರ್ಣ ಫ್ಲೂಡಿಕ್ ಯಾರು ಈ ರೇಟ್ ಅಲ್ಲಿ ಕೊಡಲ್ಲ. 4,15,000 ಫೈನಲ್ ಕೊಡ್ತೀನಿ. 4,15,000 ಫೈನಲ್ ಟು ಫೈನಲ್ 4,15 ಕೊಡ್ತೀನಿ ನೋಡಿ. ಯಾರನ್ನ ವರ್ಣ ನೋಡ್ತಿರೋ ತುಂಬಾ ಜನ ಕೇಳ್ತಿರಲ್ವಾ, ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಇದೆ. ಸೊ ಅದು ಫೈನಲ್ ಅಂತ ಹೇಳ್ತಾರೆ. ಮುಂದೆ ಬಂದ್ರೆ ಇನ್ನ ಕಡಿಮೆ ಆಗ್ಬೋದು, ಬಂದ್ಬಿಟ್ಟು ಮಾತಾಡಿ. ಸರ್ ಇನೋವಾಗಳು 2 ಇದೆಯಲ್ಲ ಸರ್? ಸರ್ ಇನೋವಾದಲ್ಲಿ 2 ಇದೆ. ಒಂದು 2.5 ಲಕ್ಷಕ್ಕೆ ಇನೋವಾ ಇದೆ, ಇನ್ನೊಂದು 4 ಲಕ್ಷಕ್ಕೂ ಇನೋವಾ ಇದೆ. ಏನ್ ಸರ್ ನಿಜನಾ? ನಿಜವಾಗ್ಲೂ ಹೇಳ್ತಾ ಇರೋದು. ಬರೀ ಒಂದು ಸ್ವಿಫ್ಟ್ 10 ಮಾಡಲ್ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 2.5 ಲಕ್ಷಕ್ಕೆ 2005 ಮಾಡಲ್ ಇನೋವಾ ಕೊಡ್ತಾ ಇದೀನಿ. ಸರ್ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಡಿ ಸರ್. ಹಾಗೆ ಸರ್ 2005 ಮಾಡಲ್ ವಿ ವರ್ಷನ್ ಗಾಡಿ ಕಂಡೀಷನ್ ನೋಡಬಹುದು. ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಗಾಡಿಲಿ. ಪೆಟ್ರೋಲ್ ವೇರಿಯಂಟ್, ಹಾಗಾಗಿ ಕಡಿಮೆ ಸಿಗ್ತಾ ಇದೆ. ಪೆಟ್ರೋಲ್ ಅಂದ್ರೂ ಆರಾಮಾಗಿ ನಿಮಗೆ 8-9 ಮೈಲೇಜ್ ಬರುತ್ತೆ. ಫೈನಲ್ ಟು ಫೈನಲ್ 2.5 ಲಕ್ಷ ಕೊಡ್ತೀನಿ ನೋಡಿ. FC ಎಲ್ಲ ರನ್ನಿಂಗ್ ಇರೋ ವೆಹಿಕಲ್. FC ಎಲ್ಲ ರನ್ನಿಂಗ್ ಇರೋ ವೆಹಿಕಲ್. ಅದು ಇನೋವಾ ಆಗಿರುತ್ತೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಸೊ 2.5 ಲಕ್ಷಕ್ಕೆ 2.5 ಲಕ್ಷ ಕೊಡ್ತೀನಿ. ಇನೋವಾ ವಿ ವರ್ಷನ್ ಅದ್ರಲ್ಲೂ ಓನರ್ ಸ್ವಲ್ಪ 5th ಓನರ್ ಆಗಿದೆ. ಬಟ್ ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ನೋಡಬಹುದು. ಸೊ ಒಳ್ಳೆ ಪ್ರೈಸ್ ಅಲ್ಲಿ ನೋಡಿ. ಯಾರನ್ನ ನೋಡ್ತಾ ಇದ್ರಿ ಏನೋ ಅಂತ ಕೇಳ್ತಿರಲ್ಲ, ಅದು ಲೋ ಬಜೆಟ್ ಅಂತ ಕೇಳ್ತಿರ. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರಿ. ಸೊ ಇದೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಇದಲ್ಲ ಸರ್, ಇನೋವಾ. ಸರ್ ಇನೋವಾ ಇದು 2008 ಮಾಡಲ್ ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. 3rd ಓನರ್. ಸೊ ಕಂಡೀಷನ್ 4 ಲಕ್ಷ ಫೈನಲ್ ಸರ್ ಇದು? 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ನೋಡಿ ಸರ್, ಅದು 2.5 ಹೇಳಿದ್ರಲ್ಲ? ಹೌದು, ಅದು 2.5. ಇದನ್ನ 4 ಹೇಳ್ತಿದ್ದಾರೆ. ಸೊ ಯಾವ್ದ್ರಲ್ಲಾದ್ರೂ ನೆಗೋಷಿಯಬಲ್ ಇರುತ್ತೆ, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಬಟ್ ಆಲ್ಮೋಸ್ಟ್ ಇನೋವಾ ನೋಡ್ತೀನಿ ಅನ್ನೋರು ಯಾರು ಇದ್ರನ್ನ ಅವ್ರು ತುಂಬಾ ಜನ ಕೇಳ್ತಿರಲ್ಲ, ಅವ್ರಿಗೆ ಬೆಸ್ಟ್ ಅನ್ಬೋದು. ಆಪ್ಷನ್ ಚೆನ್ನಾಗಿದೆ ಪ್ರೈಸ್ ಅಲ್ಲಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಹೇಳಿ ಸರ್. ಟಾಟಾ ಟಿಯೋಗೋದಲ್ಲೂ ಸಮೇತ 2 ಗಾಡಿ ಇದೆ. ಪೆಟ್ರೋಲ್ ಬೇಕಾದ್ರೂ ಇದೆ, ಡೀಸೆಲ್ ಗಾಡಿ ಬೇಕಾದ್ರೂ ಇದೆ. ಇದು ಬಂದ್ಬಿಟ್ಟು 2020 ಮಾಡಲ್ ಸಿಂಗಲ್ ಓನರ್ XT ವೇರಿಯಂಟ್. 67,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಿಮ್ಗೆ ಫ್ಯೂಚರ್ ವೈಸ್ ಬಂದ್ರೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬರೀ 4,85,000 ಫೈನಲ್ ಆಗುತ್ತೆ. 4,85,000ಕ್ಕೆ 2020 ಮಾಡಲ್ ಟಿಯಾಗೋ ಕೊಡ್ತೀನಿ ನೋಡಿ. ಸರ್ ಹಾಗೆ ಇದು ಸರ್ ಈ ಕಡೆ ಸರ್, ಇದು ಬಂದ್ಬಿಟ್ಟು 2018 ಮಾಡಲ್ ಡೀಸೆಲ್ ಗಾಡಿ. ಆರಾಮ್ 28 ಮೈಲೇಜ್ ಬರುವಂತ ವೆಹಿಕಲ್ ಟಿಯಾಗೋ ಡೀಸೆಲ್ ಅಲ್ಲಿ. ಈ ಗಾಡಿನೂ ಸಿಂಗಲ್ ಓನರೇ, ಅದು ಸಿಂಗಲ್ ಓನರೇ. ಈ ಗಾಡಿ ಬರೀ 4,50,000 ಕೊಡ್ತೀನಿ ನೋಡಿ. 4,50,000ಗೆ 18 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಕೊಡ್ತೀನಿ. ಸರ್ ಅದೆಷ್ಟು ಹೇಳಿದ್ರಲ್ಲ? 4,85,000. 4,85,000. ಹೌದು ಸರ್. ಇದು 4,50,000. 4,50,000 ಯಾವ್ದ್ರಲ್ಲಾದ್ರೂ ನೆಗೋಷಿಯಬಲ್ ಇರುತ್ತೆ. ಮಾಡೋಣ ಸರ್. ಲೋನ್ ಆಗುತ್ತಲ್ಲ ಎರಡನ್ನೂ ಕೂಡ ಮಾಡ್ಕೊಡ್ತೀನಿ. ಆರಾಮ ಲೋನ್ ಆಗುತ್ತೆ. ಇಗ್ನಿಸ್ ಇದೆ. ಇದು 2019 ಮಾಡಲ್ ಗಾಡಿ ಕಂಡೀಷನ್ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಇಗ್ನಿಸ್ ಎಲ್ಲೇ ಹೋದ್ರು ಒಂದು ಜಾಸ್ತಿ ರೇಟ್ ಅಲ್ಲಿ ಇರುತ್ತೆ. ನನ್ನ ಹತ್ರ ಇಗ್ನಿಸ್ ಬಂಪರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಫಸ್ಟ್ ಸ್ವಲ್ಪ ಫೀಚರ್ ತಗೊಂಡು ಆಮೇಲೆ ಪ್ರೈಸ್ ಬರೋಣ ಸರ್. ಓಕೆ ಸರ್. ನೋಡಿ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, 2 ಡೋರ್ ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಪ್ರೈಸ್ ಅಂತ ಬಂದ್ರೆ ಬರೀ 3,85,000 ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಇಗ್ನಿಸ್ 19 ಮಾಡಲ್ 3,85,000 ಫೈನಲ್. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 3,85,000ಗೆ ಫೈನಲ್ ಆಗುತ್ತೆ. ಫೈನಲ್ ಅಂತ ಹೇಳ್ತಿದ್ದಾರೆ. ಸೊ ಫೈನಲ್ ಅಂದ್ರೆ ಅದು ಫೈನಲ್ ಆಗಿರಲ್ಲ, ಮುಂದೆ ಬಂದ್ರೆ ಕಡಿಮೆ ಆಗ್ಬೋದು. 19 ಮಾಡಲ್ ಆಗಿರುತ್ತೆ ಸರ್. ಇದು ಓನರ್ ಬಂದ್ಬಿಟ್ಟು 3rd ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಇಗ್ನಿಸ್ ನೋಡೋರು ಇದ್ರೆ ಚೆನ್ನಾಗಿರೋ ಗಾಡಿ ಅನ್ಬೋದು ಸರ್. ನೆಕ್ಸ್ಟ್ i20 ಆಸ್ಟಾ 2011 ಮಾಡಲ್ ಟಾಪ್ ಎಂಡ್ ಡೀಸೆಲ್ ಗಾಡಿ. ನಿಮಗೆ ಫ್ಯೂಚರ್ ವೈಸ್ ಬಂದ್ರೆ ಡ್ಯೂಯಲ್ ಏರ್ ಬ್ಯಾಗ್, ABS, ಆಟೋ ಫೋಲ್ಡಿಂಗ್ ಮಿರರ್, ಶೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. ಟಾಪ್ ಎಂಡ್. ಹೌದು, ಟಾಪ್ ಎಂಡ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ ಸರ್. ಡೀಸೆಲ್ ಗಾಡಿ 22-23 ಮೈಲೇಜ್ ಬರುತ್ತೆ. ಪ್ರೈಸ್ ನೋಡ್ತೀರಾ ಅಂದ್ರೆ ಬರೀ 2,85 ಫೈನಲ್. 2,85 ಫೈನಲ್ ಮಾಡಿ ಕೊಡ್ತೀನಿ. ಟಾಪ್ ಎಂಡ್ ವೆಹಿಕಲ್ ನೋಡಿ. ಹೌದು ಸರ್. ಸರ್ i10 ಸ್ಪೋರ್ಟ್ಸ್ ವೇರಿಯಂಟ್. ಇದು 2013 ಮಾಡಲ್. ಮಾರ್ಕೆಟ್ ಅಲ್ಲಿ 10 ಮಾಡಲ್ ಕೂಡ ರೇಟ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 2,65,000 ಫೈನಲ್, ನೋ ನೆಗೋಷಿಯಬಲ್. 2,65,000ಗೆ 2013 ಮಾಡಲ್ ಗಾಡಿ, ಅದರಲ್ಲೂ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಕೊಡ್ತೀನಿ ನೋಡಿ. ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಸೊ ಎಲ್ಲ ತರ ಹಾಕ್ಸಿರೋ ವೆಹಿಕಲ್ 2,65,000 ಫೈನಲ್ ಆಗುತ್ತೆ. ಸೊ ಫೈನಲ್ ಆಗುತ್ತೆ, ನೋ ನೆಗೋಷಿಯಬಲ್ ಅಂತ ಹೇಳಿದ್ರೆ. ಯಾಕಂದ್ರೆ ಅವ್ರದ್ದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಅದಕ್ಕೆ ನೋ ನೆಗೋಷಿಯಬಲ್ ಅಂತ ಹೇಳ್ತಾ ಇರೋದು. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಸ್ಯಾಂಟ್ರೋ. ಇದು 2003 ಮಾಡಲ್. ನಿಮಗೆ 2nd ಓನರ್ ಆಗಿರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಫ್ರೆಶ್ ಆಗಿ 5 ವರ್ಷ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಫ್ರೀ ಆಗಿ ಸಿಗುತ್ತೆ. 1,10,000 ಫೈನಲ್ ಕೊಡ್ತೀನಿ ನೋಡಿ. 1,10,000ಕ್ಕೆ? ಹೌದು ಸರ್.
ಓಕೆ ಸರ್ ನೆಕ್ಸ್ಟ್ ತುಂಬಾ ಡಿಮ್ಯಾಂಡೆಡ್ ಇರೋದು ತುಂಬಾ ಜನ ಕೇಳ್ತಾರೆ ಪೋಲೋ ಅಂತ ನಿಮ್ಮ ಹತ್ರ ವೈಟ್ ಪೋಲೋ ಇದೆ ಸರ್ ಡೀಟೇಲ್ ಸರ್ ಪೋಲೋ 2012 ಮಾಡಲು ಗಾಡಿ ಕಂಡೀಷನ್ ನೋಡಬಹುದು ತುಂಬಾ ಚೆನ್ನಾಗಿದೆ ಸರ್ವಿಸ್ ಪ್ರತಿಯೊಂದೂ ಆಗಿದೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಫ್ಯೂಚರ್ ವೈಸ್ ನೋಡ್ತೀರಾ ಅಂದ್ರೆ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಬಂದ್ಬಿಡುತ್ತೆ ಸ್ವಲ್ಪ ಇಲ್ಲಿ ಮನೆ ಕಟ್ತಾ ಇದ್ರೆ ಹಾಗಾಗಿ ಸ್ವಲ್ಪ ಧೂಳಾಗಿದೆ ಅದೆಲ್ಲ ವಾಶ್ ಮಾಡ್ಕೊಡ್ತೀವಿ ಬಿಡಿ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಪರ್ಲ್ ವೈಟ್ ಕಲರ್ ಗಾಡಿ ಮೇಂಟೆನೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರೈಸ್ ಅಂತ ಬಂದ್ರೆ ಇದು 3,55,000 ಹೇಳ್ತಾ ಇರೋದು 3,15,000 ಯಾರು ಬರ್ತಾರೋ ಅವರಿಗೆ ಲಾಸ್ಟ್ ಫೈನಲ್ ಪ್ರೈಸ್ 3,15,000ಕ್ಕೆ ಪೋಲೋ ಕೊಡ್ತೀನಿ ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಡ್ತೀನಿ ಲೋನ್ ಕೂಡ ಆಗುತ್ತೆ ಹೌದು ಸರ್ ನೋಡಿ ಸೊ ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ ಪೋಲೋ ನೋಡೋರು ಇದ್ರೆ 3,15,000 3,15,000 ಕೊಡ್ತೀನಿ ಸರ್ ಓಕೆ ಸರ್ ಅದ್ರಲ್ಲಿ ಏನಾದ್ರು ಇಲ್ಲ ಸರ್ ಬರ್ಲಿ ಬೇಕಾದ್ರೆ ಇನ್ನೊಂದು ನಿಮ್ ಕಡೆಯಿಂದ ಬಂದ್ರೆ ಒಂದು 5,000 ನೆಗೋಷಿಯಬಲ್ ಓಕೆ ಸರ್ ಓಕೆ ಸರ್ ಹೇಳಿ ನೆಕ್ಸ್ಟ್ ಯಾವ್ದು ಸರ್ ಇವಾಗ ಸರ್ 2 ವೀಲರ್ ನೋಡ್ತಾರೆ ಅಂದ್ರೆ ಒಂದು CB ಶೈನ್ ಇದೆ 2024 ಮಾಡಲು ಬರೀ 4,000 ಓಡಿರೋ ಗಾಡಿ 4,000 ಬರೀ 4,000 ಓಡಿದೆ 2024 ಮಾಡಲು ಬರೀ 75,000 ಕೊಡ್ತೀನಿ ಸರ್ ಬರೀ 75,000 ಬರೀ 75,000ಗೆ ಹೋಂಡಾ ಶೈನ್ ಕೊಡ್ತೀನಿ ಇನ್ನೊಂದು ಹೋಂಡಾ ಶೈನ್ ಇದೆ 2020 ಮಾಡಲು ಈ ಗಾಡಿ ಬಂದ್ಬಿಟ್ಟು ಬರೀ 45,000 ಕೊಡ್ತೀನಿ ಬರೀ 45,000ಗೆ ಓಕೆ ಸರ್ ಹಾಗೆ 220 ಇದಲ್ಲ ಸರ್ ಪಲ್ಸರ್ 220F 2021 ಮಾಡಲು ಸಿಂಗಲ್ ಓನರ್ ಗಾಡಿ ಈ ಗಾಡಿ ಒಂದು 80,000 ಫೈನಲ್ ಕೊಡ್ತೀನಿ ಸರ್ 80,000 ಫೈನಲ್ ಸಿಂಗಲ್ ಓನರ್ ವೆಹಿಕಲ್ ನೋಡಿ ಇವ್ರ ಹತ್ರ ಕಾರ್ ಅಲ್ಲದೆ ಬೈಕ್ ಕೂಡ ಇದೆ ಸೊ ಅವರು ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ರೆ ಹಾಗೆ ವಾಷಿಂಗ್ ಎಲ್ಲಾನು ಇದೆ ಸೊ ಕಂಪ್ಲೀಟ್ ಆಗಿ ಒಂದು ಒಳ್ಳೆ ಪ್ರೈಸ್ 2 ವೀಲರ್ ಇದೆ ಆಚೆ ಇದೆ ತೋರಿಸ್ತೀನಿ ಇನ್ನೂ ಇದೆಯಾ ಸರ್ ಓಕೆ ಇನ್ನೂ ಇದೆ ಅಂತ ನೋಡಿ ಸರ್ ನೆಕ್ಸ್ಟ್ ಇನ್ನೊಂದು ಬೈಕ್ ಸರ್ ಇವಾಗ ಇನ್ನೊಂದು ಸಿಟಿ 100 ಇದೆ ಇದು ಬಂದ್ಬಿಟ್ಟು 2024 ಮಾಡಲು ಸಿಂಗಲ್ ಓನರ್ 8,000 ಓಡಿದೆ ಇದೊಂದು 60,000ಗೆ ಕೊಡ್ತೀನಿ ನೋಡಿ 60,000 ಕೊಡ್ತೀರಾ ಹೌದು ಸರ್ 2024 ಮಾಡಲ್ ಬರೀ ಒಂದು ವರ್ಷ ಹಳೆಯದು ಅಷ್ಟೇ ಸಿಂಗಲ್ ಓನರ್ ಗಾಡಿ ಬರೀ 60,000 ಫೈನಲ್ ಸಿಗುತ್ತೆ 60,000 ಫೈನಲ್ ಹೌದು ಸರ್ ನೆಕ್ಸ್ಟ್ ಇನ್ನು ಪಲ್ಸರ್ ಸರ್ ಇದು ಪಲ್ಸರ್ 180 ಸಿಂಗಲ್ ಓನರ್ 2015 ಮಾಡಲು ಎರಡು ನಿಮಗೆ ಬ್ರಾಂಡ್ ನ್ಯೂ ಟೈರ್ಸ್ ಬ್ಯಾಟ್ರಿ ಎಲ್ಲ ಹಾಕ್ಸಿದ್ದಾರೆ ಹೌದು ಸರ್ ಬರೀ 45,000 ಕೊಡ್ತೀನಿ ನೋಡಿ 45,000 ಬರೀ 45,000 ಕೊಡ್ತೀನಿ ಸರ್ ಇನ್ನೊಂದು ಮಾಡಲ್ ಓನರ್ 2015 ಮಾಡಲು ಸಿಂಗಲ್ ಓನರ್ ಪಲ್ಸರ್ 180 ಓಕೆ ನೋಡಿ ಯಾರನ್ನ ಪಲ್ಸರ್ ನೋಡ್ತಿರ್ತಾರೆ ತುಂಬಾ ಜನ ಸೊ 15 ಮಾಡಲು 4 ಇದು ಎರಡನ್ನೂ ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ರೆ ಹಾಗೆ ನಾವು ಬ್ಯಾಟ್ರಿ ಹಾಕ್ಸಿದ್ರಂತೆ ಚೆನ್ನಾಗಿದೆ ವೆಹಿಕಲ್ ಸಿಂಗಲ್ ಓನರ್ ಆಗಿರುತ್ತೆ ಸರ್ ಪ್ರೈಸ್ 45,000 ಕೊಡೋಣ 45,000 ನೋಡಿ ಬಂದ್ಬಿಟ್ಟು ತಗೊಂಡು ಹೋಗ್ಬೋದು ಆರಾಮಾಗಿ ಒಳ್ಳೆ ಪ್ರೈಸ್ ಇದೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್ ಓಮಿನಿ 2003 ಮಾಡಲು ಸಿಂಗಲ್ ಓನರ್ ಗಾಡಿ FCL ಲ್ಯಾಪ್ಸ್ ಆಗಿದೆ ಬರೀ 60,000 ಕೊಡ್ತೀನಿ ನೋಡಿ ಫೈನಲ್ ಬರೀ 60,000